ಇತ್ತೀಚಿನ ದಿನಗಳಲ್ಲಿ ಚಿಕ್ಕವರಿಂದಲೇ ಮೊಬೈಲ್ಗೆ ಅಡಿಕ್ಟ್ ಆಗಿದ್ದಾರೆ. ದಿನ ಬೆಳಗಾದ್ರೆ ರೀಲ್ಸ್, ಟಿವಿ, ಮೊಬೈಲ್ ಅಂತ ನೋಡ್ತಾ ಕೂತಿದ್ರೆ ಇಲ್ಲೊಬ್ಬ 17 ವರ್ಷದ ಹುಡುಗ ಸಂಸ್ಥೆಯೊಂದನ್ನು ತೆರೆದು ಹಿಂದುಳಿದವರ ಜೀವನಕ್ಕೆ ಆಧಾರವಾಗಿದ್ದಾರೆ. ಯಾರು ಈ ಹುಡುಗ? ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಇಂತಹ ಆಲೋಚನೆ ಬಂದಿತಾದ್ರೂ ಹೇಗೆ ಅಂತ ನೋಡೋಣ ಬನ್ನಿ. ಇತ್ತೀಚಿನ ದಿನಗಳಲ್ಲಿ ಚಿಕ್ಕವರಿಂದಲೇ ಮೊಬೈಲ್ಗೆ ಅಡಿಕ್ಟ್ ಆಗಿದ್ದಾರೆ. ದಿನ ಬೆಳಗಾದ್ರೆ ರೀಲ್ಸ್, ಟಿವಿ, ಮೊಬೈಲ್ ಅಂತ ನೋಡ್ತಾ ಕೂತಿರೋದು ಸಾಮಾನ್ಯ. ಈ ಮಧ್ಯೆ ಸಮಾಜ ಸೇವೆ ಕೆಲಸಗಳು ನೆನಪಾಗೋದೇ ಇಲ್ಲ. ಆದ್ರೆ ಇಲ್ಲೊಬ್ಬ 17 ವರ್ಷದ ಹುಡುಗ ಇನ್ನೊಬ್ಬರಿಗೆ ಸಹಾಯ ಮಾಡುತ್ತಾ ಅದರೊಟ್ಟಿಗೆ ತನ್ನ ಶಿಕ್ಷಣದ ಸಾರ್ಥಕತೆಯನ್ನ ಮೆರೆದಿದ್ದಾನೆ. ನಾಗ್ಪುರದ 17 ವರ್ಷದ ತೇಜಸ್ ಪುಗಾಲಿಯ ಸಾಧನೆಗೆ ಜನ ಕೊಂಡಾಡುತ್ತಿದ್ದಾರೆ. 17 ವರ್ಷಕ್ಕೆ ಸೇವೆಗೆ ಸಂಸ್ಥೆ ತೆರೆದ ತೇಜಸ್ ಪುಗಾಲಿಯ. ಹೌದು, ತೇಜಸ್ ಅವರು ಥ್ರೆಡ್ಸ್ ಫಾರ್ ಗುಡ್ ಎಂಬ ಸಂಸ್ಥೆಯನ್ನ ಸ್ಥಾಪಿಸಿದ್ದಾರೆ. ಇದು ವಿದ್ಯಾರ್ಥಿಗಳಿಗೆ ಶಾಲಾ ಬ್ಯಾಗ್, ಜವಳಿ ತ್ಯಾಜ್ಯ ಕಡಿಮೆ ಮಾಡುವ ಮತ್ತು ಹಿಂದುಳಿದ ಹಾಗೂ ಅಂಗವಿಕಲರಿಗೆ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವ ಒಂದು ಸಂಸ್ಥೆಯಾಗಿದೆ. ತೇಜಸ್ ಮನೆ ಕೆಲಸದಾಕೆಯ ಮಗ ಶಿಕ್ಷಣ, ಬ್ಯಾಗ್ ಖರೀದಿಗೆ ಒದ್ದಾಡುತ್ತಿರೋದನ್ನ 2022ರಲ್ಲಿ ಕಂಡ. ಆ ನಂತರ ಗ್ರಾಮೀಣ ಪ್ರದೇಶಗಳಲ್ಲಿ ಬಡ ಮಕ್ಕಳು ಶಾಲೆಗೆ ಬರಲು ಏಕೆ ಹಿಂದೇಟು ಹಾಕ್ತಿದ್ದಾರೆ ಎಂಬುದನ್ನ ಸವಿಸ್ತಾರವಾಗಿ ಮಾಹಿತಿ ಕಂಡುಕೊಂಡ ನಂತರ ತನ್ನದೇ ಆದ ಸಂಸ್ಥೆ ತೆರೆಯಲಾಯಿತು. ಸೇವೆ ಆರಂಭಿಸಲು ಮೊದಲಿಗೆ ಜನರ ಸಹಾಯ ಬೇಕಿತ್ತು. ಹೀಗಾಗಿ ತೇಜಸ್ ಆರಿಸಿಕೊಂಡಿದ್ದು ಲಿಂಕ್ಡ್ಇನ್. ಇದರಲ್ಲಿ ತನ್ನ ಕಾಂಟ್ಯಾಕ್ಟ್ ನಲ್ಲಿದ್ದವರಿಗೆ ಸಂಸ್ಥೆಯ ಬಗ್ಗೆ ಸಂದೇಶ ಕಳುಹಿಸಿದಾಗ ಹಲವಾರು ಮಂದಿ ತೇಜಸ್ನ ಉತ್ತಮ ಕೆಲಸಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿ ತಾವು ಈ ಮಹತ್ವದ ಯೋಜನೆಯಲ್ಲಿ ಭಾಗಿಯಾಗಿ ಗ್ರಾಮೀಣ ಭಾಗದ ಜನರಿಗೆ ಪುಸ್ತಕ, ಬ್ಯಾಗ್ ಒದಗಿಸಲು ಆರಂಭಿಸಿದ್ರು. ಹಳೆಯ ಟಿ ಶರ್ಟ್ ಬಟ್ಟೆಗಳನ್ನ ಎಲ್ಲರಿಂದಲೂ ಸಂಗ್ರಹಿಸಿ ಅಂತಹ ಬಟ್ಟೆಗಳನ್ನ ಬಳಕೆ ಮಾಡಿ ಬ್ಯಾಗ್ ತಯಾರಿಸಿ ವಿದ್ಯಾರ್ಥಿಗಳಿಗೆ ಹಂಚಲಾಗುತ್ತಿತ್ತು ಅಂತಾರೆ ತೇಜಸ್. ಇನ್ನು ಹಳೆಯ ಬಟ್ಟೆ ಸಂಗ್ರಹಿಸಿದ ನಂತರ ಅದನ್ನ ಅಪ್ಸೈಕ್ಲಿಂಗ್ ಘಟಕಗಳಿಗೆ ಕಳುಹಿಸಲಾಗುತ್ತದೆ. ಅಲ್ಲಿ ಅದನ್ನ ಯಾವುದೇ ನೀರು, ಮಾಲಿನ್ಯಕಾರಕಗಳು ಅಥವಾ ರಾಸಾಯನಿಕಗಳನ್ನ ಬಳಸದೆ ಬಳಸಬಹುದಾದ ಬಟ್ಟೆಯನ್ನ ಬ್ಯಾಗ್ಗಳಿಗಾಗಿ ಪರಿವರ್ತಿಸಲಾಗುತ್ತದೆ. ಬ್ಯಾಗ್ಗಳನ್ನ ಹೊಲಿಯಲು ಹೊಲಿಗೆ ತರಬೇತಿ ಕಲಿತ ಹಿಂದುಳಿದ ಮತ್ತು ಅಂಗವಿಕಲ ವ್ಯಕ್ತಿಗಳಿಗೆ ನೀಡಲಾಯಿತು. ಗುಣಮಟ್ಟದೊಂದಿಗೆ ಬ್ಯಾಗ್ಗಳನ್ನ ತಯಾರಿಸಲಾಗಿದೆ. ಇನ್ನು ಥ್ರೆಡ್ಸ್ ಫಾರ್ ಗುಡ್ ಸಂಸ್ಥೆಯೊಂದಿಗೆ ಕೆಲಸ ಮಾಡುವ ಹಿಂದುಳಿದ ಮಹಿಳೆಯರು ಮತ್ತು ಅಂಗವಿಕಲ ವ್ಯಕ್ತಿಗಳ ಜೀವನದ ಮೇಲೆ ಪ್ರಭಾವ ಬೀರಿದೆ. ಅವರಿಗೆ ಹೊಲಿಗೆ ಕಲಿಸೋದ್ರ ಹೊರತಾಗಿ ಇಂಗ್ಲಿಷ್ ಕಲಿಕೆ, ಆರ್ಥಿಕ ಸಾಕ್ಷರತೆ ಮತ್ತು ವೈಯಕ್ತಿಕ ನೈರ್ಮಲ್ಯ ಅಭ್ಯಾಸಗಳಂತಹ ಅಮೂಲ್ಯವಾದ ಜೀವನ ಕೌಶಲ್ಯದ ಕಲಿಕೆಯಲ್ಲಿದ್ದಾರೆ ಅಂದ್ರು ತೇಜಸ್ ಪುಗಾಲಿಯ. ಇನ್ನು ಥ್ರೆಡ್ಸ್ ಫಾರ್ ಗುಡ್ 3 ಗುರಿ ಹೊಂದಿದೆ. ಮಳೆಗಾಲದಲ್ಲಿ ಮಕ್ಕಳಿಗೆ ಶಾಲೆಗೆ ಹಾಜರಾಗಲು ಸಹಾಯ ಮಾಡುವುದು, ಜವಳಿ ತ್ಯಾಜ್ಯವನ್ನ ಕಡಿಮೆ ಮಾಡುವುದು, ಅಂಗವಿಕಲರನ್ನ ಸಬಲೀಕರಣಗೊಳಿಸುವುದು ಈ ಸಂಸ್ಥೆಯ ಧ್ಯೇಯ. ಮೊದಲ ಗುರಿಯು ಈಗಾಗಲೇ ನಂಬಲಾಗದ ಫಲಿತಾಂಶವನ್ನ ಕಂಡಿದೆ. ನಮ್ಮ ಸಮೀಕ್ಷೆಗಳ ಮೂಲಕ ನಾವು ಬ್ಯಾಗ್ಗಳನ್ನ ವಿತರಿಸಿದ ಸರ್ಕಾರಿ ಶಾಲೆಗಳಲ್ಲಿ ಹಾಜರಾತಿ ದರವು 34% ಎಂಬುದು ತಿಳಿದು ಬಂದಿದೆ. ಇಲ್ಲಿಯವರೆಗೂ ಸಂಸ್ಥೆಯು 3000 ಬ್ಯಾಗ್ ವಿತರಿಸಿದೆ ಎಂದು ಮಾತನಾಡಿದ್ರು. ಸಣ್ಣದಾಗಿ ಆರಂಭಿಸಿದ ಕೆಲಸ ಸದ್ಯ ಬಹುದೊಡ್ಡ ಪ್ರಮಾಣದಲ್ಲಿ ಪರಿಣಾಮಕಾರಿಯಾಗಿ ಫಲ ಕೊಟ್ಟಿದೆ. ಇದೊಂದು ಆಶ್ಚರ್ಯಕರ ಎಂದು ತೇಜಸ್ ಪುಗಾಲಿಯ ಸಂತಸ ವ್ಯಕ್ತಪಡಿಸಿದ್ರು. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.